ಎಲ್ಲರಿಗೂ ನಮಸ್ಕಾರ. ನಾನು ರಾಜೇಶ್ವರಿ. ರಾಜಿ ಅಡುಗೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಈರುಳ್ಳಿಯನ್ನು ಬಳಸಿ ವಿಭಿನ್ನವಾಗಿ ಒಂದು ಟೇಸ್ಟಿಯಾದ ರೆಸಿಪಿಯನ್ನು ಮಾಡಿ ತೋರಿಸ್ತೀನಿ. ಮೊದಲಿಗೆ ನಾನು ಇಲ್ಲಿ 5 ಈರುಳ್ಳಿಯನ್ನು ತಗೊಂಡಿದ್ದೀನಿ. ಈರುಳ್ಳಿ ಸಿಪ್ಪೆಯನ್ನೆಲ್ಲ ಈ ರೀತಿ ತೆಗೆದು ಈರುಳ್ಳಿಯ ಕೆಳ ತುದಿ ಭಾಗವನ್ನು ನಾನು ವಿಡಿಯೋನಲ್ಲಿ ತೋರಿಸ್ತಿರೋ ಹಾಗೆ ಕಟ್ ಮಾಡ್ಕೋಬೇಕು. ನಂತರ ಮೇಲ್ಭಾಗವನ್ನು ಪೂರ್ತಿಯಾಗಿ ತೆಗಿಬಾರ್ದು, ತೆಳುವಾಗಿ ಕಟ್ ಮಾಡಿಕೊಂಡ್ರೆ ಸಾಕು. ಈಗ ನಾನೊಂದು ವಾಟರ್ ಬಾಟಲ್ ಕ್ಯಾಪನ್ನು ಈ ರೀತಿ ಇಟ್ಕೊಂಡಿದ್ದೀನಿ. ಈಗ ಇದ್ರ ಮೇಲೆ ಈರುಳ್ಳಿಯನ್ನು ಇಟ್ಟು ವಿಡಿಯೋನಲ್ಲಿ ನಾನು ತೋರಿಸ್ತಿರೋ ರೀತಿಯಲ್ಲಿ ಕಟ್ ಮಾಡ್ಕೋಬೇಕು. ಕ್ಯಾಪ್ ಮೇಲೆ ಇಟ್ಟು ಕಟ್ ಮಾಡೋದ್ರಿಂದ ಚಾಕು ತೀರ ತಳಭಾಗದವರೆಗೂ ಹೋಗ್ದೇನೆ ಈರುಳ್ಳಿಯನ್ನು ನಾವು ಸಮವಾಗಿ ಕಟ್ ಮಾಡ್ಕೋಬೋದು. ಕಟ್ ಮಾಡಿದ ನಂತರ ನಿಧಾನವಾಗಿ ಈ ರೀತಿ ಬಿಡಿಸ್ಕೋಬೇಕು. ಇಲ್ಲಿ ನಾನು 5 ದಪ್ಪ ಗಾತ್ರದ ಈರುಳ್ಳಿನ ಬಳಸ್ಕೊಂಡಿದ್ದೀನಿ. ಈಗ ಎಲ್ಲ ಈರುಳ್ಳಿನೂ ಕಟ್ ಮಾಡಿ ಆಗಿದೆ. ಈಗ ಇದನ್ನು ನೀರಲ್ಲಿ 10 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. ಈಗ ಒಂದು ಬೌಲಲ್ಲಿ 3 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರು ಹಾಗೆ 7 ಟೇಬಲ್ ಸ್ಪೂನು ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಸೈಡಿಗೆ ಇಟ್ಕೊಳ್ಳೋಣ. ನಂತರ ನಾವು ಡ್ರೈ ಬ್ಯಾಟರನ್ನು ರೆಡಿ ಮಾಡ್ಕೊಳ್ಳೋಣ. ಡ್ರೈ ಬ್ಯಾಟರ್ ಮಾಡ್ಕೊಳ್ಳೋದಕ್ಕೆ ಒಂದು ಬೌಲಲ್ಲಿ 200 ಗ್ರಾಮ್ ಕಡಲೆ ಹಸಿಟ್ಟನ್ನು ತೊಗೊಂಡಿದ್ದೀನಿ. ಈಗ ಈ ಕಡಲೆ ಹಸಿಟ್ಟಿಗೆ 1 ಟೇಬಲ್ ಸ್ಪೂನ್ ಖಾರದ ಪುಡಿ, ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ, ಹಾಗೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೇಬಲ್ ಸ್ಪೂನ್ ಮೆಣಸು ಪುಡಿಯನ್ನು ಸೇರಿಸಿ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಕಲಸಿ ಸೈಡಿಗೆ ಇಟ್ಕೊಳ್ಳೋಣ. ಈಗ ನಾವು ಮೊದಲು ಕಾರ್ನ್ಫ್ಲೋರ್ ಹಾಗೆ ನೀರನ್ನು ಸೇರಿಸಿ ಬ್ಯಾಟರನ್ನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಆ ಬ್ಯಾಟರ್ಗೆ ಒಂದೊಂದೇ ಈರುಳ್ಳಿನ ಈ ರೀತಿ ಡಿಪ್ ಮಾಡಿ ನಂತರ ಈರುಳ್ಳಿಯನ್ನು ಈ ಡ್ರೈ ಪೌಡರ್ಗೆ ಸೇರಿಸಿ ನೀಟಾಗಿ ಕೋಟಿಂಗ್ ಮಾಡ್ಕೊಬೇಕು. ಎಕ್ಸ್ಟ್ರಾ ಹಸಿಟ್ಟು ಏನಿದೆ ಅದನ್ನೆಲ್ಲ ಈ ರೀತಿ ತೆಗೆದುಬಿಡಬೇಕು. ಎಲ್ಲ ಲೇಯರ್ಸ್ಗೂ ಕೋಟಿಂಗ್ ಚೆನ್ನಾಗಿ ಆಗಬೇಕು. ನೋಡಿ ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈಗ ಮಿಕ್ಕೆಲ್ಲ ಈರುಳ್ಳಿಯನ್ನು ಇದೇ ರೀತಿ ಕಾರ್ನ್ಫ್ಲೋರ್ ನೀರಿನಲ್ಲಿ ಅದ್ದಿ ಡ್ರೈ ಪೌಡರಲ್ಲಿ ಈರುಳ್ಳಿಯನ್ನು ಈ ರೀತಿ ಕೋಟಿಂಗ್ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೊಳ್ಳೋಣ. ಈಗ ಒಂದು ಪ್ಯಾನಲ್ಲಿ ಎಣ್ಣೆನ ಸೇರಿಸಿ ಮೀಡಿಯಮ್ ಫ್ಲೇಮಲ್ಲಿ ಹೀಟ್ ಮಾಡಿಕೊಂಡು ನಂತರ ಇದಕ್ಕೆ ಒಂದೊಂದೇ ಈರುಳ್ಳಿನ ಸೇರಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಲೈಟ್ ಬ್ರೌನ್ ಬರೋವರೆಗೂ ಬೇಯಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ಫ್ಲೇಮನ್ನು ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು. ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋದ್ರಿಂದ ಮೇಲೆ ಈರುಳ್ಳಿ ಬಣ್ಣ ಏನೋ ಚೇಂಜ್ ಆಗುತ್ತೆ, ಆದರೆ ಒಳಗೆ ಕ್ರಿಸ್ಪಿಯಾಗಿ ಅಷ್ಟು ಬೆಂದಿರೋದಿಲ್ಲ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ನೋಡಿ ಈಗ ಲೈಟ್ ಬ್ರೌನ್ ಕಲರ್ ಆಗಿದೆ. ಇದು ಈಗ ಪರ್ಫೆಕ್ಟಾಗಿ ಬೆಂದಿದೆ. ಬಿಸಿ ಬಿಸಿಯಾಗಿ ಇದನ್ನು ಗ್ರೀನ್ ಚಟ್ನಿಯೊಂದಿಗೆ ಅಥವಾ ಟೊಮೆಟೊ ಕೆಚಪ್ಪೊಂದಿಗೆ ಸರ್ವ್ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಸಂಜೆ ಟೈಮಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಬಿಸಿ ಬಿಸಿಯಾಗಿ ಈ ರೀತಿ ಮಾಡಿಕೊಡ್ತಾ ಇದ್ದರೆ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಇದು ಒಂದು ಯೂನಿಕ್ ರೆಸಿಪಿ ಅಂತಲೇ ಹೇಳ್ಬೋದು. ನೋಡಿದ್ರೆಲ್ಲ ಮಾಡೋದು ಎಷ್ಟು ಸುಲಭ ಅಂತ. ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮತ್ತಷ್ಟು ಹೊಸ ರೆಸಿಪಿಗಳಿಗೋಸ್ಕರ ರಾಜಿ ಅಡುಗೆನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಈಸಿ ಟೇಸ್ಟಿ ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.